ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಓಡಾಡಲ್ಲ. ಸಾರಿಗೆ ನೌಕರರ ಬೇಡಿಕೆಯನ್ನ ಒಪ್ಕೊಳ್ಳಿಲ್ಲ ಸರ್ಕಾರ. ಸೊ ನಾಳೆಯಿಂದ ಮುಷ್ಕರಕ್ಕೆ ಈಗ ಸಾರಿಗೆ ನೌಕರರು ಈಗ ಮುಂದಾಗಿದ್ದಾರೆ. ಸೊ ರಾಜ್ಯದಲ್ಲಿ ಮತ್ತೆ ಸಾರಿಗೆ ಮುಷ್ಕರ ಆರಂಭವಾಗಲಿದೆ. ಬಟ್ ಹೈಕೋರ್ಟ್ ಈಗ ಅದನ್ನ ಮುಂದೂಡಿಕೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಒಂದು ದಿನದ ಮಟ್ಟಿಗೆ. ಆ ನಿಟ್ಟಿನಲ್ಲಿ ನಾಳೆ ಓಡಾಡುತ್ವಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಈಗ ಸಾರಿಗೆ ಸಂಘಟನೆಗಳ ಮುಖಂಡರು ಹೇಳಬೇಕಾಗಿದೆ ಏನು ಮಾಡ್ತಾರೆ ಅಂಥೇಳಿ. ಈಗ ನಾಳೆಯಿಂದ ಮುಷ್ಕರ ಅಂತ ಹೇಳಿದ್ರು ಅವರು. ಸೊ ಹೈಕೋರ್ಟ್ ಕೊಟ್ಟಿರುವಂಥ ಸೂಚನೆಯ ಮೇರೆಗೆ ಈಗ ಸಾರಿಗೆ ಮುಖಂಡರು ಏನು ಹೇಳ್ತಾರೆ ಅನ್ನುವಂಥದ್ದು ನೋಡಬೇಕು. ಯಾರಾದರೂ ಸಿಕ್ಕರೆ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರನ್ನು ಸಿಗುತ್ತೆ. ಯಾಕಂದರೆ ನಾಳೆಗೆ ಏನಾಗುತ್ತೆ ಅಂಥೇಳಿ ಮುಷ್ಕರನ ನೋಡ್ತಾ ಇದ್ರು ಅವರು. ದಿನಾಂಕ 5/8/2025 ರಾಜ್ಯಾದ್ಯಂತ ಅನಿರ್ದಿಷ್ಟ ಕಾಲ ಮುಷ್ಕರ ಅನ್ನುವಂಥದ್ದನ್ನು ಈಗಾಗಲೇ ಬಸ್ಗಳಿಗೆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ಹಾಗಾಗಿ ಪ್ರಯಾಣಿಕರು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ. ಹೋಗ್ಬಿಟ್ಟು ಎಲ್ಲ ಗೀಕ್ ಎಲ್ಲ ಮಾಡ್ಕೊಂಡು ಹೋಗಿ ಬಸ್ ಸಿಗಲಿಲ್ಲ ಅಂತ ಒದ್ದಾಡಬೇಡಿ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಒಂದು ಕಡೆಗೆ ನಾಳೆಯಿಂದ ಮುಷ್ಕರಕ್ಕೆ ಈಗ ಮುಂದಾಗಿದ್ರು, ಎಲ್ಲ ಕಡೆಯೂ ಕೂಡ ಅನೌನ್ಸ್ ಕೂಡ ಮಾಡಿದ್ರು. ಆದರೆ ಇನ್ನೊಂದು ಕಡೆಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ, ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಮುಂದೂಡಿ ಅಂತ ಹೇಳಿ. ಸೊ ಈಗ ಕಾರ್ಮಿಕ ಈ ಸಾರಿಗೆ ಮುಖಂಡರು ಏನು ಹೇಳ್ತಾ ಇದ್ದಾರೆ, ಈಗ ಸಂಘಟನೆಗಳ ಮುಖಂಡರು? ಪವಿತ್ರ, ಮುಖಂಡರೇ ನಮ್ಮ ಜೊತೆ ಇದ್ದಾರೆ. ಅರುಣ್ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನೀವೀಗ ಬಂದ್ ನಾವು ನಡೆಸ್ತೀವಿ ಅಂತ ಹೇಳಿದ್ರಿ. ಸಿಎಂ ಸಭೆ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ನಾಳೆ ಬಂದನ್ನು ಮುಂದೂಡಿಕೆ ಮಾಡ್ಬೋದಲ್ಲ ಅಂತ ಹೇಳಿದೆ. ಜೊತೆಗೆ ನಾಳೆ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂಡಿದೆ. ಸೊ ಹೀಗಾಗಿ ಏನು ಮಾಡ್ತೀರಾ ಸರ್? ಹೈಕೋರ್ಟ್ ಸೂಚನೆಯನ್ನು ಉಲ್ಲಂಘನೆ ಮಾಡೋದಕ್ಕೆ ನಮಗೆ ಇದುವರೆಗೂ ಹೈಕೋರ್ಟ್ ಸೂಚನೆ ನಮ್ಮ ಇನ್ನೂ ಕೈ ತಲುಪಿಲ್ಲ. ಅದು ಹೈಕೋರ್ಟ್ ಸೂಚನೆ ಬಂದ ನಂತರ ನಾವು ಮತ್ತೆ ಜಂಟಿ ಕೇಂದ್ರ ಸಮಿತಿಯ ಸಭೆ ಸೇರಿ ಅದ್ರ ಬಗ್ಗೆ ಮುಂದಿನ ಕ್ರಮ ಏನು ತೆಗೆದುಕೊಳ್ತೇವೆ. ಇವತ್ತು ನಮ್ಮ ಸರ್ಕಾರಕ್ಕೆ ನಾವು ಕೂಡ ಸ್ಪಷ್ಟವಾದ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ. ಇವತ್ತು ಸರ್ಕಾರ ಇವತ್ತು ನಾವು ಮುಷ್ಕರ ನಮ್ಮ ಜಂಟಿ ಕೇಂದ್ರ ಸಮಿತಿ ವತಿಯಿಂದ ಮುಷ್ಕರ ನೋಟಿಸನ್ನು ಕೊಟ್ಟು 21 ದಿವಸ ಆಗಿದೆ. ಇದುವರೆಗೂ ಅವರು ಯಾವುದೇ ರೀತಿಯ ಸ್ಪಂದನೆ ಮಾಡಿದೆ. ನಾನು ಮುಷ್ಕರ ನಾಳೆ ಅದು ಓಕೆ ಸರ್, ಯಾಕಂದರೆ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಷ್ಟು ಗಂಟೆಗೆ ನಿಮ್ಮ ಮತ್ತೆ ಮರು ನಿರ್ಧಾರವನ್ನು ಪ್ರಕಟ ಮಾಡ್ತೀರಾ? ಮತ್ತೆ ನಾವೀಗ ಜಂಟಿ ಕೇಂದ್ರ ಸಮಿತಿ ಸಭೆಯನ್ನು ಮಧ್ಯಾಹ್ನ ನಾವು ಕರೀತಾ ಇದ್ದೇವೆ. ನಮ್ಮ ಹೈಕೋರ್ಟ್ ಸೂಚನೆ ಮತ್ತೆ ಸಭೆ ಇದೆ. ಜಂಟಿ ಕೇಂದ್ರ ಸಭೆ ನೋಡಿ ಮತ್ತೆ ನಮಗೆ ಹೈಕೋರ್ಟ್ ನಮಗೆ ಮಾನ್ಯ ನ್ಯಾಯಾಲಯ ಏನು ಸೂಚನೆ ಕೊಟ್ಟಿರೋ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇವೆ. ಯಾಕಂದರೆ ಮಾನ್ಯ ನ್ಯಾಯಾಲಯ ಒಂದು ಸೂಚನೆ ಕೊಟ್ಟಬೇಕು, ನಾವು ಅದನ್ನು ಆದೇಶದ ಪಾಲನೆ ಮಾಡಬೇಕಾದಂಥ ನೈತಿಕ ಜವಾಬ್ದಾರಿ ನಮ್ಮಲ್ಲಿ ಇರುತ್ತೆ. ಅದನ್ನು ಆ ಸೂಚನೆ ಬಂದ ಕೂಡಲೇ ನಾವು ಜಂಟಿ ಕೇಂದ್ರ ಮಾಡಿದ್ರೆ ಸಂಜೆ ಒಳಗೆ ನಾವು ನಮ್ಮ ತೀರ್ಮಾನವನ್ನು ಸಭೆ ಇರೋದು ಮಧ್ಯಾಹ್ನ 2 ಗಂಟೆ 3 ಗಂಟೆ ಸೇರ್ತೇವೆ. ಈಗ ಹೋಗ್ತಾ ಇದ್ದೇವೆ. 2 ಗಂಟೆ 3 ಗಂಟೆ ಸೇರ್ತೇವೆ. ನಾವು ಮತ್ತೆ ನಿರ್ಧಾರವನ್ನು ನಾವು ಖಂಡಿತವಾಗಿ ಅದನ್ನು ದೂರದ ಊರಿಗೆ ಬುಕಿಂಗ್ ಮಾಡ್ಕೊಳ್ಳೋರು ಹೋಗ್ಬೋದಾ ಅಥವಾ KSRTC ಬಸ್ಸನ್ನು ನೆಚ್ಕೊಳ್ಬೋದಾ ಅಥವಾ ನಾಳೆ ಬಸ್ ಇರುತ್ತಾ? ಈ ರೀತಿಯ ಗೊಂದಲದಲ್ಲಿ ಜನ ಕೂಡ ಇಲ್ಲ, ಕೆಲವು ಗೊಂದಲಗಳಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾಳೆ ನಾವು ಸ್ಪಷ್ಟವಾದ ಸೂಚನೆ ನಾವು ಕಾರ್ಮಿಕರು ಕೊಟ್ಬಿಟ್ಟಿದ್ದೇವೆ, ನಾಳೆಯಿಂದ ಮುಷ್ಕರ ನಡೀತಾ ಇದೆ ಅಂತೇಳಿ. ಈಗ ಮತ್ತೆ ನಾವು ನಿರ್ಧಾರ ಕೊಟ್ಟಮೇಲೆ ಮತ್ತೆ ಹೈಕೋರ್ಟ್ ಸೂಚನೆ ಏನು ಕೊಟ್ಟಿದೆ ಅದನ್ನು ಪರಿಶೀಲನೆ ಮಾಡಿ ನಂತರ ನಮ್ಮ ನಿರ್ಧಾರವನ್ನು ನಾವು ಪ್ರಕಟ ಮಾಡ್ತೇವೆ. ಆನಂತರ ಎಲ್ಲ ಒಂದು ತಿಳಿಯದ ವಾತಾವರಣ ಹುಟ್ಟಬಹುದು ಅಂತ ನಾನು ಅನ್ಕೊಳ್ತೇನೆ. ಈಗ ಸರ್ಕಾರ ಒಂದು ಖಡಕ್ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಎಸ್ಮಾವನ್ನು ಜಾರಿ ಮಾಡ್ತೀವಿ, ವೇತನವನ್ನು ಪಾವತಿ ಮಾಡಲ್ಲ. ಸೊ ಎಸ್ಮಾ ಜಾರಿಗೆ ನಿಮ್ಮ ಸಿಬ್ಬಂದಿಗಳು ಹೆದರಲ್ಲ ಅಂತ ಯಾವ ಗ್ಯಾರಂಟಿ? ಇಲ್ಲ, ಹೆದರಲ್ಲ ಅಂತ ಯಾಕೆಂದ್ರೆ ಒಂದು ನೈತಿಕತೆ ಪ್ರಶ್ನೆ ಇಲ್ಲಿ. ಯಾಕೆಂದ್ರೆ ಸರ್ಕಾರಕ್ಕೆ ಒಂದು ನೈತಿಕತೆ ಇರಬೇಕಾಗತ್ತೆ. ಯಾಕಂದರೆ ಸತತವಾಗಿ ಇವತ್ತು ಇದೇ ಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ ಜೂನ್ 15 ನಂತರ ಮಾತುಕತೆ ಮಾಡಿ ಬಗೆಹರಿಸ್ತೀವಿ ಅಂದರು. ಏಪ್ರಿಲ್ 15 ಮಾಡಿದ ಒಂದೇ ವಾರದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ರು. 4-7 ಕೂಡ ಅವರೇ ಸಭೆಯನ್ನು ಮಾಡಿ ಮತ್ತೆ ನಾವು ಒಂದೇ ವಾರದ ಕರೆದು ಅದನ್ನು ತೀರ್ಮಾನ ಮಾಡ್ತೇನೆ ಅಂತ ಮಾತನ್ನು ಹೇಳಿದಾಗ ಸತತವಾಗಿ ಇದು ಸರ್ಕಾರದ ಒಂದು ಅನಾದರ ಧೋರಣೆ ಮತ್ತು ಸರ್ಕಾರದ ಕಾರಣ ಕ್ಲಿಯರ್ ಆಗಿದೆ. ತಾಂತ್ರಿಕವಾಗಿ ಒಂದಿಷ್ಟು ಅಡ್ಡಿಗಳು ಇದಾವೆ ಅನ್ನುವಂಥದ್ದು. 27ಕ್ಕೆ ನಾವು ವೇತನವನ್ನು ಮಾಡಿದ್ದೇವೆ. ತಾಂತ್ರಿಕ ದೋಷಗಳು ಯಾವುದೂ ಇಲ್ಲ. 17/3/23 ಆದೇಶ ಏನಿದೆ, ಸರ್ಕಾರ ಆದೇಶ ಇದೆ, ಅದು ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ. ಅದನ್ನು ತಾಂತ್ರಿಕ ದೋಷ ಅಂತ ಇವರು ಅನಗತ್ಯವಾಗಿ ಕುಂಟು ನೆಪ ಮಾಡ್ಕೊಳ್ತಿರೋದು ಅಷ್ಟೇ. ಅದರಲ್ಲೂ ಅರಿಯರ್ಸ್ನ ಕೊಡೋದ್ರ ಬಗ್ಗೆನೇ ಸರ್ಕಾರದ ಆದೇಶದಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಆ ವಿಷಯವನ್ನು ರೆಫರ್ ಆಗಿರೋದು. ಆ ವಿಷಯದಲ್ಲಿ ಶ್ರೀನಿವಾಸ ಮೂರ್ತಿಯವರು ಏನೋ ಒಂದು ವರದಿನ ಕೊಟ್ಟಿದ್ದಾರೆ. ಸರ್ಕಾರದ ಅನುದಾನ ಎಷ್ಟು ಬೇಕಾಗುತ್ತೆ, ಆಮೇಲೆ ಸಾರಿಗೆ ನಿಯಮಗಳ ಆರ್ಥಿಕ ಪರಿಸ್ಥಿತಿ ಅಂತ ಒಂದು ಕಾರ್ಮಿಕ ಸಂಘ ಮಾತನಾಡಿ. ಸರ್, ನೀವು ಪ್ರೊಟೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಖಾಸಗಿಯವ್ರನ್ನ ಕರೆಸ್ತೀವಿ, 10,000 ಬಸ್ ಕೊಡೋಕೆ ರೆಡಿ ಇದ್ದಾರೆ ಖಾಸಗಿಯವರು. ಅಲ್ಲ, ಖಾಸಗಿಯವರು ಆ ಪ್ರಯತ್ನ ಮಾಡೋ ಬದಲು ಸರ್ಕಾರ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆ ಮಾತನಾಡಿ ಅದನ್ನ ಬಗೆಹರಿಸೋದಾಯ್ತಲ್ಲ. ಅದನ್ನು 20 ದಿನಗಳ ಕಾಯೋದು ಅಗತ್ಯ ಇರಲಿಲ್ಲ. ಯಾಕಂದ್ರೆ ಮತ್ತೆ 31 ಡಿಸೆಂಬರ್ಲಿ ಮುಷ್ಕರನ ಮಾಡ್ತೀವಿ ಅಂತ ನಾವು ನೋಟಿಸನ್ನು ಕೊಟ್ಟಾಗ ಆಲೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳ ಅವರ ಒಂದು ಆಶ್ವಾಸನೆ ಮೇರೆಗೆ ನಾವು ಮುಂದೂಡಿದ್ವಿ. ಮುಷ್ಕರ ಅನ್ನುವಂಥದ್ದು ಎಷ್ಟು ದೊಡ್ಡ ಪದ ಅನ್ನುವಂಥದ್ದು ತಮಗೂ ಕೂಡ ಗೊತ್ತಿದೆ. ಜೀವನಾಡಿ ಬಸ್ಗಳು, ಸಾರಿಗೆ ಸಂಚಾರ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಮಹಿಳೆಯರಾಗಿರ್ಬೋದು, ಕೆಲಸಗಾರರು ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಇದು ಗಮನದಲ್ಲಿ ಇದೆಯಲ್ಲ ಸರ್? ಖಂಡಿತವಾಗಿ ಗಮನದಲ್ಲಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ವೇತನ ಪ್ರಶ್ನೆ 1/1/24 ಆಗಬೇಕಾಯಿತು.
ಅಲ್ಲಿ ಹೆಚ್ಚು ಕಮ್ಮಿ 19 ತಿಂಗಳು ಮುಗಿದೋಗ್ಬಿಟ್ಟಿದೆ. 19 ತಿಂಗಳ ಕಾಲ ನಾವು ಕಾಲಾವಕಾಶವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನಾವು ಹಲವಾರು ರೀತಿಯಲ್ಲಿ ನಾವು ಇವತ್ತು ಸಮಾವೇಶನ ಮಾಡೋದ್ರ ಮೂಲಕ ಅಥವಾ ಪ್ರತಿಭಟನೆ ಮಾಡೋದ್ರ ಮೂಲಕ ಅವರಿಗೆ ಸಾಕಷ್ಟು ಡೆಮಾಕ್ರೆಟಿಕ್ ವೇನಲ್ಲಿ ನಾವು ಸರ್ಕಾರ ಈಗ ಸದ್ಯಕ್ಕಂತೂ ನಮ್ಮ ನಿರ್ಧಾರ ಮುಷ್ಕರ ನಡೆಯುತ್ತೆ, ಕಳ್ಳಕಂಡು ನಡೆಯುತ್ತೆ. ಇದಿಷ್ಟು ಕಾರ್ಮಿಕ ಸಂಘಟನೆಯವರು ಹೇಳ್ತಾರಂತ ಮಾತು. ಅರುಣ್. ಓಕೆ ಪವಿತ್ರ.